ಈ ತಿಂಗಳು ಅಂದ್ರೆ ಮೇನ ಬ್ಲಾಕ್ ಬಸ್ಟರ್ ಮಂತ್ ಅಂತಾನೆ ಕರಿಬಹುದು. ಯಾಕಂದ್ರೆ ಈ ತಿಂಗಳು OTT ಯಲ್ಲಿ ರಿಲೀಸ್ ಆಗ್ತಿರೋ ಸಿನಿಮಾಗಳ ಲಿಸ್ಟ್ ಆಗಿದೆ. ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಅನ್ಸ್ಕೊಂಡಿರೋ ಸಿನಿಮಾಗಳು OTT ಗೆ ಬರ್ತಿವೆ. ಸೊ ಮನೇಲೆ ಕೂತು ನೀವು ಈ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನ ನೋಡಬಹುದು. ಎಲ್ರಿಗೂ ನಮಸ್ಕಾರ, ನಿಮ್ಮ ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. KD ದ ಡೆವಿಲ್ ಈ ಸಿನಿಮಾ ಯಾವಾಗ ರಿಲೀಸ್ ಅಂತ 3-4 ವರ್ಷಗಳಿಂದ ಅಭಿಮಾನಿಗಳು ಕೇಳ್ತಾನೆ ಇದ್ರು. ಕೊನೆಗೂ ಹೋದ್ ತಿಂಗಳು ಅಂದ್ರೆ ಏಪ್ರಿಲ್ 30ಕ್ಕೆ KD ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿತ್ತು. ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ 1 ತಿಂಗಳು ಅಷ್ಟೇ ಆಗಿದೆ. ಅಷ್ಟರಲ್ಲೇ OTT ಗೆ ಈ ಸಿನಿಮಾ ಬರ್ತಿದೆ. ಅಮೆಜಾನ್ ಪ್ರೈಮ್ ನಲ್ಲಿ ಮೇ 28ರಿಂದ KD ಸಿನಿಮಾ ಸ್ಟ್ರೀಮ್ ಆಗ್ತಿದೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿತ್ತು. ನಾವು ಅಮೆಜಾನ್ ಪ್ರೈಮ್ ನಲ್ಲಿ ಚೆಕ್ ಮಾಡಿದ್ರೆ ಅಲ್ಲಿ ಸಿನಿಮಾ ಸ್ಟ್ರೀಮ್ ಆಗ್ತಿರ್ಲಿಲ್ಲ. ಅಫಿಷಿಯಲ್ ಆಗಿ ಅನೌನ್ಸ್ ಆಗಿರೋ ಪ್ರಕಾರ KD ದ ಡೆವಿಲ್ ZEE5 ನಲ್ಲಿ ರಿಲೀಸ್ ಆಗ್ತಿದೆ. ಅದು ಜೂನ್ 5ಕ್ಕೆ. ಥಿಯೇಟರ್ ನಲ್ಲಿ KD ನೋಡಿಲ್ಲ ಅಂದ್ರೆ OTT ಯಲ್ಲಿ ನೋಡಿ. ಸಿನಿಮಾ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಲವ್ ಮಾಕ್ಟೇಲ್ 3 ಮೇ ನಲ್ಲಿ OTT ಗೆ ಎಂಟ್ರಿ ಕೊಟ್ಟಿರೋ ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ ಇದು. ಫಸ್ಟ್ 2 ಪಾರ್ಟ್ ಗಳಿಗಿಂತ 3ನೇ ಪಾರ್ಟ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಪಾರ್ಟ್ 1 ಮತ್ತು ಪಾರ್ಟ್ 2 ಗೆ ಕಂಪೇರ್ ಮಾಡಿದ್ರೆ ಈ ಪಾರ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅದಕ್ಕೆ ಕಾರಣ ಇದರಲ್ಲಿ ಅವರು ಟಚ್ ಮಾಡಿರೋಂತ ವಿಷಯ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋಕೆ ಲವ್ ಮಾಕ್ಟೇಲ್ 3 ಒಂದು ಒಳ್ಳೆ ಆಪ್ಷನ್. ನೀವು ಥಿಯೇಟರ್ ಅಲ್ಲಿ ಈ ಸಿನಿಮಾವನ್ನ ಮಿಸ್ ಮಾಡ್ಕೊಂಡಿದ್ರೆ ಇದೇ ಮೇ 8ರಿಂದ ZEE5 ನಲ್ಲಿ ಲವ್ ಮಾಕ್ಟೇಲ್ 3 ಸ್ಟ್ರೀಮ್ ಆಗ್ತಿದೆ. ನೋಡಿ, ಎಂಜಾಯ್ ಮಾಡಿ. ಹಯಗ್ರೀವ ಧನ್ವೀರ್ ಮತ್ತು ಸಂಜನಾ ಆನಂದ್ ಅಭಿನಯಿಸಿರೋ ಹಯಗ್ರೀವ ಒಂದು ಪಕ್ಕಾ ಸೈಕೋಪಾತ್ ಕ್ರೈಮ್ ಮಿಸ್ಟ್ರಿ ಮತ್ತು ಮೆಡಿಕಲ್ ಥ್ರಿಲ್ಲರ್ ಜಾನರ್ಗೆ ಸೇರೋ ಸಿನಿಮಾ. ಮೆಡಿಕಲ್ ಸೈನ್ಸ್ ಮತ್ತು ಪುರಾಣಗಳ ಲಿಂಕ್ ಇಟ್ಕೊಂಡು ಸಿಟಿಯಲ್ಲಿ ಸರಣಿ ಕೊಲೆಗಳನ್ನ ಮಾಡೋ ಒಬ್ಬ ಸೈಕೋ ಕಿಲ್ಲರ್ ತನ್ನ ಸರ್ಜಿಕಲ್ ನಾಲೆಡ್ಜ್ ಇಂದ ಮನುಷ್ಯರನ್ನ ಅನಿಮಲ್ ಹೈಬ್ರಿಡ್ ತರಹ ಬದಲಾಯಿಸೋಕೆ ಹೊರಟಿರ್ತಾನೆ. ಇಡೀ ಸಿಟಿನ ನಡಗಿಸೋ ಈ ವಿಚಿತ್ರ ಕೇಸ್ ನ ಸಾಲ್ವ್ ಮಾಡೋಕೆ ಎಂಟ್ರಿ ಕೊಡೋ ಖಡಕ್ ಪೊಲೀಸ್ ಆಫೀಸರ್ ಅರ್ಜುನ್ ಹಯಗ್ರೀವ. ಒಂದ್ ಕಡೆ ಆ ಸೈಕೋಪಾತ್ ಸೈಂಟಿಸ್ಟ್ ನ ಸೈಕಾಲಜಿನ ಹೆಂಗೆ ಬ್ರೇಕ್ ಮಾಡ್ತಾರೆ ಮತ್ತು ಇನ್ನೊಂದ್ ಕಡೆ ತನ್ನ ಫ್ಯಾಮಿಲಿನ ಹೆಂಗೆ ಉಳಿಸ್ಕೋತಾರೆ ಅನ್ನೋದೇ ಈ ಹೈ ವೋಲ್ಟೇಜ್ ಸಸ್ಪೆನ್ಸ್ ಸಿನಿಮಾದ ಕತೆ. ಇಂಟ್ರೆಸ್ಟಿಂಗ್ ಅನಿಸ್ತಿದ್ಯಾ? ಹಾಗಾದ್ರೆ ಈ ಹಯಗ್ರೀವ ಸಿನಿಮಾನ ನೀವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಸೂಪರ್ ಹಿಟ್. ಬಿಗ್ ಬಾಸ್ ಸೀಸನ್ 12ನ ವಿನ್ನರ್ ಗಿಲ್ಲಿ ನಟ ಮತ್ತು ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗಿರೋ ಗೌರವ್ ಶೆಟ್ಟಿ ಆಕ್ಟ್ ಮಾಡಿರೋ ಸಿನಿಮಾ ಸೂಪರ್ ಹಿಟ್. ಸಿನಿಮಾದ ಹೆಸರೇ ಸೂಪರ್ ಹಿಟ್ ಅಂತ. ಗಿಲ್ಲಿ ನಟ ಮತ್ತು ಗೌರವ್ ಶೆಟ್ಟಿ ಇದ್ಮೇಲೆ ಖಂಡಿತ ಕಾಮಿಡಿ ಇರಲೇಬೇಕು. ಜೊತೆಗೆ ಕ್ರೈಮ್ ಮತ್ತು ಮಿಸ್ಟ್ರಿ ಕೂಡ ಈ ಸಿನಿಮಾದಲ್ಲಿ ಇದೆಯಂತೆ. ಕ್ರೈಮ್ ಜೊತೆಗೆ ಕಾಮಿಡಿ ಇಷ್ಟಪಡೋರು ಈ ಸಿನಿಮಾವನ್ನ ನೋಡಬಹುದು. ಈ ಸೂಪರ್ ಹಿಟ್ ಸಿನಿಮಾ ಮೇ 8ರಿಂದ ಸನ್ ನೆಕ್ಸ್ಟ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ದುರಂಧರ್ ಇದು ಪಕ್ಕಾ ಮಾಸ್ ಅಂಡ್ ಸ್ಪೈ ಆಕ್ಷನ್ ಎಂಟರ್ಟೈನರ್. ಪಾಕಿಸ್ತಾನದ ಕರಾಚಿ ಅಂಡರ್ ವರ್ಲ್ಡ್ ಮತ್ತು ರಾಜಕೀಯ ವ್ಯವಸ್ಥೆಯೊಳಗೆ ನುಗ್ಗುವ ಭಾರತೀಯ ಸೀಕ್ರೆಟ್ ಏಜೆಂಟ್ ನ ಕಥೆ. ನಮ್ಮ ದೇಶದ ಮೇಲಾದ ಉಗ್ರರ ದಾಳಿಗಳಿಗೆ ಈ ಏಜೆಂಟ್ ಹೇಗೆ ರಿವೆಂಜ್ ತಗೊಳ್ತಾನೆ, ಶತ್ರುಗಳ ಗ್ಯಾಂಗ್ ಸೇರಿ ಅವರಿಗೆ ಗೊತ್ತಾಗದ ಹಾಗೆ ಅವರನ್ನೇ ಹೇಗೆ ಬೇಟೆಯಾಡ್ತಾನೆ ಅನ್ನೋ ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಈ ದುರಂಧರ್. ಬಾಲಿವುಡ್ ನ ಈ ಬ್ಲಾಕ್ ಬಸ್ಟರ್ ಸಿನಿಮಾನ ನೀವು ಈಗ ಜಿಯೋ ಹಾಟ್ ಸ್ಟಾರ್ ನಲ್ಲಿ ನೋಡಬಹುದು. ಪಾರ್ಟ್ 2 ದುರಂಧರ್ ದ ರಿವೆಂಜ್ ಕೂಡ OTT ಗೆ ಬರ್ತಿದೆ. ಇದು ಕೂಡ ಜೂನ್ 4ರಿಂದ ಜಿಯೋ ಹಾಟ್ ಸ್ಟಾರ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ದ ಕೇರಳ ಸ್ಟೋರಿ 2 ಕೇರಳ ಸ್ಟೋರಿ 1 ನೋಡಿದವ್ರಿಗೆ ಇದು ಯಾವ ರೀತಿಯ ಸಿನಿಮಾ ಅಂತ ಗೊತ್ತಿರುತ್ತೆ. ತಮ್ಮ ಐಡೆಂಟಿಟಿ ಕಳೆದುಕೊಂಡು ಒದ್ದಾಡೋ 3 ಹೆಣ್ಣು ಮಕ್ಕಳು ತಮ್ಮ ಸ್ವಾತಂತ್ರ್ಯ ಮತ್ತು ಅಸ್ತಿತ್ವಕ್ಕೋಸ್ಕರ ಹೇಗೆ ಹೋರಾಡ್ತಾರೆ ಅನ್ನೋದೇ ಈ ಸಿನಿಮಾದ ಕತೆ. ಎಮೋಷನಲ್ ಕತೆ ಇರೋ ದ ಕೇರಳ ಸ್ಟೋರಿ 2 ಸಿನಿಮಾವನ್ನ ನೀವು ZEE5 ನಲ್ಲಿ ನೋಡಬಹುದು. ಜಾಲಿ LLB 3 ಒಬ್ಬ ಬಡ ರೈತರ ಭೂಮಿಯನ್ನ ಕಬಳಿಸುವ ಉದ್ಯಮಿಯ ಕೇಸ್ನಲ್ಲಿ ಜಾಲಿ ಅನ್ನೋ ಒಂದೇ ಹೆಸರಿನ ಇಬ್ಬರು ಲಾಯರ್ಗಳಾದ ಅಕ್ಷಯ್ ಕುಮಾರ್ ಮತ್ತು ಅರ್ಷದ್ ವಾರ್ಸಿ ನಡುವೆ ನಡೆಯುವ ಜಿದ್ದಾಜಿದ್ದಿನ ಕಾಮಿಡಿ ಕದನವೇ ಈ ಸಿನಿಮಾ. ದುಡ್ಡಿಗಾಗಿ ಮೊದಲು ಬಡದಾಡುವ ಈ ಇಬ್ಬರು ಲಾಯರ್ಗಳು ಕೊನೆಗೆ ರೈತರಿಗೆ ನ್ಯಾಯ ಕೊಡಿಸಲು ಒಂದಾಗಿ ಭ್ರಷ್ಟ ವ್ಯವಸ್ಥೆ ಬೆವರಿಸುವ ಕಥೆಯೇ ಜಾಲಿ LLB ಸಿನಿಮಾದ ಹೈಲೈಟ್. ನೆಟ್ಫ್ಲಿಕ್ಸ್ ಮತ್ತು ಜಿಯೋ ಹಾಟ್ ಸ್ಟಾರ್ ನಲ್ಲಿ ಈ ಸಿನಿಮಾವನ್ನ ನೀವು ನೋಡಬಹುದು. ಕಾರ ಇದು ತಮಿಳು ಸ್ಟಾರ್ ನಟ ಧನುಷ್, ಮಲಯಾಳಂನ ಫೇಮಸ್ ನಟಿ ಮಮಿತಾ ಬೈಜು ಅವರು ನಟಿಸಿರೋ ತಮಿಳಿನ ಐಸ್ಟ್ ಆಕ್ಷನ್ ಥ್ರಿಲ್ಲರ್. ಇದು 1990ರ ಟೈಮ್ ನಲ್ಲಿ ನಡೆಯೋ ಕಥೆ. ಸಿನಿಮಾದ ಹೀರೋ ಹೆಸರು ಕರಸ್ವಾಮಿ. ಇವನೊಬ್ಬ ಕಳ್ಳತನ ಬಿಟ್ಟು ಒಳ್ಳೆಯವನಾಗಿದ್ದ ಕರಸ್ವಾಮಿ ಜಮೀನನ್ನ ಬ್ಯಾಂಕ್ನವರು ಸೀಸ್ ಮಾಡ್ತಾರೆ. ಅಪ್ಪನ ಕೊನೆ ಆಸೆ ತೀರ್ಸೋದಕ್ಕೆ ಮತ್ತು ಜಾಗ ಉಳಿಸ್ಕೊಳ್ಳೋದಕ್ಕೆ ಅವನು ಮತ್ತೆ ಕಳ್ಳತನ ಮಾಡೋಕೆ ಶುರು ಮಾಡ್ತಾನೆ. ಈ ಸಿನಿಮಾ ಮೇ 28ರಿಂದ ನೆಟ್ಫ್ಲಿಕ್ಸ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಲವ್ ಇನ್ಶೂರೆನ್ಸ್ ಕಂಪನಿ 2040ರ ಫ್ಯೂಚರಿಸ್ಟಿಕ್ ಕಾಲದಲ್ಲಿ ಪ್ರೀತಿ ಮತ್ತು ಡೇಟಿಂಗ್ ಅನ್ನ ಕಂಟ್ರೋಲ್ ಮಾಡೋ ಒಂದು ಹೈಟೆಕ್ LIK ಆಪ್ ಇರುತ್ತೆ. ಆ ಆಪ್ ಕೊಟ್ಟ ಹಾಗೆ ಪ್ರೀತಿ ಮಾಡ್ಬೇಕು ಅನ್ನೋ ನಾಯಕಿ ಕೃತಿ ಶೆಟ್ಟಿ ಮತ್ತು ಪ್ರೀತಿ ಫೋನಲ್ಲ ಹಾರ್ಟ್ ಅಲ್ಲಿ ಇರಬೇಕು ಅನ್ನೋ ಒರಿಜಿನಲ್ ಪ್ರೇಮಿ ಪ್ರದೀಪ್ ರಂಗನಾಥನ್ ಮಧ್ಯೆ ಹುಟ್ಟೋ ಲವ್ ಸ್ಟೋರಿಯೇ ಇದು. ಈ ಸೈಫೈ ಹಾಗೂ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವನ್ನ ಮೇ 6ರಿಂದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೀವು ನೋಡಬಹುದು. ವಾಳ 2 ಬಯೋಪಿಕ್ ಆಫ್ ಬಿಲಿಯನ್ ಬ್ರೋಸ್ ಇದು ಈ ವರ್ಷದ ಮಲಯಾಳಂನ ಇಂಡಸ್ಟ್ರಿಯ ಹಿಟ್ ಸಿನಿಮಾ. ಸಿಕ್ಕಾಬಟ್ಟೆ ತರಲೆ ಮಾಡ್ಕೊಂಡಿರೋ ಫ್ರೆಂಡ್ಸ್ ಗ್ಯಾಂಗು, ಸ್ಟ್ರಿಕ್ಟ್ ಟೀಚರ್ಸ್ ಮತ್ತೆ ಫ್ಯಾಮಿಲಿ ಟಾರ್ಚರ್ ನಡುವೆ ಸಿಕ್ಕಿ ಬೀಳೋ ಕತೆ. ವಯಸ್ಸಾದಂತೆ ಫ್ರೆಂಡ್ಸ್ ದೂರ ಆಗೋ ನೋವು ಮತ್ತು ಬದುಕಿನ ರಿಯಾಲಿಟಿಯನ್ನು ಸಖತ್ ಕಾಮಿಡಿಯಾಗಿ ಹೇಳಿದ್ದಾರೆ. ಕತೆ ಹೇಳೋಕೆ ತುಂಬಾ ಸಿಂಪಲ್ ಅನ್ಸಿದ್ರು ಎಮೋಷನಲ್ ಆಗಿ ಎಲ್ರಿಗೂ ಕನೆಕ್ಟ್ ಆಗೋ ವಿಷಯಗಳು ಈ ಸಿನಿಮಾದಲ್ಲಿ ಇವೆ. ಈ ಬ್ಲಾಕ್ ಬಸ್ಟರ್ ಸಿನಿಮಾನ ನೀವು ಜಿಯೋ ಹಾಟ್ ಸ್ಟಾರ್ ಮತ್ತೆ ಸಿಂಪ್ಲಿ ಸೌತ್ ನಲ್ಲಿ ನೋಡಬಹುದು. ಮಿಸ್ಟರ್ ಎಕ್ಸ್
ತಮಿಳಿನಲ್ಲಿ ಬಂದಿರೋ ಹೈ ವೋಲ್ಟೇಜ್ ಸ್ಪೈ ಥ್ರಿಲ್ಲರ್ ಸಿನಿಮಾ ಇದು. ಚೆನ್ನೈನಲ್ಲಿ G20 ಶೃಂಗಸಭೆ ನಡೆಯೋ ಟೈಮ್ ಅಲ್ಲಿ ಒಬ್ಬ ಮೋಸಗಾರ ಏಜೆಂಟ್ ನ್ಯೂಕ್ಲಿಯರ್ ಬಾಂಬ್ ನ ಕದ್ದೊಯ್ದಿರ್ತಾನೆ. ಇಡೀ ಸಿಟಿನ ಬ್ಲಾಸ್ಟ್ ಆಗೋ ಮುನ್ನ ಅದನ್ನ ತಡೆಯುವ ಜವಾಬ್ದಾರಿ ನಮ್ಮ ಹೀರೋ ಮೇಲೆ ಬರುತ್ತೆ. ರಾ ಏಜೆಂಟ್ ಗೌತಮ್ ಆ ಬಾಂಬ್ ನ ಹೇಗ್ ಸೇವ್ ಮಾಡ್ತಾನೆ ಅನ್ನೋದೇ ಇದರ ಮೇನ್ ಸ್ಟೋರಿ. ಈ ಸ್ಪೈ ಆಕ್ಷನ್ ಥ್ರಿಲ್ಲರ್ ನ ನೀವು ಜಿಯೋ ಹಾಟ್‌ಸ್ಟಾರ್ ನಲ್ಲಿ ನೋಡಬಹುದು. ಭರತನಾಟ್ಯಂ 2 ಮೋಹಿನಿ ಆಟಂ ಇದು ಪಕ್ಕಾ ಡಾರ್ಕ್ ಕಾಮಿಡಿ ಎಂಟರ್ಟೈನರ್. ಒಂದು ಫ್ಯಾಮಿಲಿಯಿಂದ ಒಂದು ಕೊಲೆ ಆಗುತ್ತೆ. ಆ ಕೊಲೆಯನ್ನ ಮುಚ್ಚಿಡೋಕೆ ಆ ಫ್ಯಾಮಿಲಿ ಪಡುವ ಪಾಡು ಮತ್ತು ಅವ್ರು ಮಾಡೋ ಎಲ್ಲ ರಾದ್ದಾಂತಗಳನ್ನ ನೋಡಿದ್ರೆ ನೀವು ಬಿದ್ದು ಬಿದ್ದು ನಗ್ತೀರಾ. ಈ ಡಾರ್ಕ್ ಕಾಮಿಡಿ ಪರೋಡಿ ಥ್ರಿಲ್ಲರ್ ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಡಕಾಯತ್ ಇದು ತೆಲುಗಿನ ಆಕ್ಷನ್ ಥ್ರಿಲ್ಲರ್ ಮೂವಿ. ಪ್ರೀತಿಸಿದ ಹುಡುಗಿ ಜೂಲಿಯಟ್ ಮಾಡಿದ ಮೋಸದಿಂದ ಯಾವ ತಪ್ಪು ಮಾಡದ ಹರಿ ವರ್ಷಗಟ್ಲೆ ಜೈಲಿನಲ್ಲಿ ಕೊಳಿತಾನೆ. ಜೈಲಿನಿಂದ ಹೊರಬಂದ ಮೇಲೆ ಸೇಡು ತೀರಿಸಿಕೊಳ್ಳುವ ಬದಲು ಅವಳ ಪ್ರಾಣ ಉಳಿಸಲು ಇಬ್ರು ಸೇರಿ ದೊಡ್ಡ ಆಸ್ಪತ್ರೆ ದರೋಡೆಗೆ ಇಳಿತಾರೆ. ಇವರ ಬೆನ್ನೇರಿ ಬರುವ ಖಡಕ್ ಪೊಲೀಸ್ ಆಫೀಸರ್ ಎಂಟ್ರಿ ಆದಾಗ ಈ ಲವ್ ಸ್ಟೋರಿ ಪಕ್ಕ ಹೈ ವೋಲ್ಟೇಜ್ ಆಕ್ಷನ್ ಥ್ರಿಲ್ಲರ್ ಆಗಿ ಬದಲಾಗುತ್ತೆ. ಹಳೆಯ ಪ್ರೀತಿ, ದ್ರೋಹ ಮತ್ತು ಭಾರಿ ದರೋಡೆಯ ನಡುವೆ ನಡೆಯುವ ಈ ರೋಚಕ ಕತೆ ಏನಾಗುತ್ತೆ ಅನ್ನೋದೇ ಸಿನಿಮಾದ ಕಿಕ್. ಈ ಆಕ್ಷನ್ ಥ್ರಿಲ್ಲರ್ ನ ನೀವು ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಜೆಟ್ಲಿ ಇದು ತೆಲುಗಿನ ಕಾಮಿಡಿಯನ್ ಸತ್ಯ ಹೀರೋ ಆಗಿ ಆಕ್ಟ್ ಮಾಡಿರೋ ಕಾಮಿಡಿ ಥ್ರಿಲ್ಲರ್. ತಾನು ಯಾರು ಅನ್ನೋದನ್ನೇ ಸಂಪೂರ್ಣವಾಗಿ ಮರೆತು ದುಬೈ ಫ್ಲೈಟ್ ಹತ್ತಿರೋ ಅಮಾಯಕ ವ್ಯಾಸ್ ಅದೇ ಫ್ಲೈಟ್ ನಲ್ಲಿದ್ದ ಅಂಡರ್ ಕವರ್ ಏಜೆಂಟ್ ಮತ್ತು ರೌಡಿಗಳ ಹೈಜಾಕ್ ಗಲಾಟೆಯ ಮಧ್ಯೆ ಲಾಕ್ ಆಗ್ತಾನೆ. ಈ ದೊಡ್ಡ ಗೊಂದಲ ನಡುವೆ ಫ್ಲೈಟ್ ನಲ್ಲಿರೋ ಜನ ನಮ್ಮ ಹೀರೋವನ್ನ ದೊಡ್ಡ ಸೀಕ್ರೆಟ್ ಏಜೆಂಟ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಶುರುವಾಗೋ ಅಸ್ಲಿ ಕಾಮಿಡಿ ರಾದ್ದಾಂತ. ಜೆಟ್ಲಿ ಫ್ಲೈಟ್ ನಲ್ಲಿ ನಡೆಯೋ ಪಕ್ಕಾ ನಾನ್ ಸ್ಟಾಪ್ ಕಾಮಿಡಿ ಸ್ಪೂಫ್ ಆಗಿದ್ದು ಸತ್ಯ ಹಾಗೂ ವೆನ್ನಿಲಾ ಕಿಶೋರ್ ಅವರ ಟೈಮಿಂಗ್ ನಿಮ್ಮನ್ನ ಹೊಟ್ಟೆ ಉಣ್ಣಾಗುವಷ್ಟು ನಗಿಸುತ್ತೆ. ಈ ಕಾಮಿಡಿ ಥ್ರಿಲ್ಲರ್ ನ ನೀವು ಜಿಯೋ ಹಾಟ್‌ಸ್ಟಾರ್ ನಲ್ಲಿ ನೋಡಬಹುದು. ರಕ್ಕಸ 500 ವರ್ಷಕ್ಕೊಮ್ಮೆ ಮನುಷ್ಯರನ್ನ ಬಲಿ ಕೇಳೋ ರಾಕ್ಷಸನ ಊರಿಗೆ ಲವ್ ಫೇಲ್ಯೂರ್ ಆಗಿ ಫುಲ್ ಎಣ್ಣೆ ಹೊಡೆದು ಹೋದ ನಮ್ಮ ಹೀರೋ ವೀರು ತಾನೇ ಬಲಿಯಾಗಲು ಲಾಕ್ ಆಗ್ತಾನೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಭಯ ಪಡುವ ಬದಲು ರಾಕ್ಷಸನ ಅಸಲಿ ಕತೆ ಬಿಡಿಸಿ ಹಾರರ್ ಜೊತೆಗೆ ಸಖತ್ ಕಾಮಿಡಿ ಮಿಕ್ಸ್ ಮಾಡಿ ಊರವರನ್ನ ಹೇಗೆ ಬಚಾವ್ ಮಾಡ್ತಾನೆ ಅನ್ನೋದೇ ಈ ಸಿನಿಮಾದ ಫನ್ ರೈಡ್. ಈ ಫ್ಯಾಂಟಸಿ ಹಾರರ್ ಸಿನಿಮಾವನ್ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಬೈಕರ್ ಅಪ್ಪನ ಆಸೆಯಂತೆ ದೊಡ್ಡ ಬೈಕ್ ರೇಸರ್ ಆಗ್ಬೇಕಾಗಿದ್ದ ವಿಕಾಸ್ ಒಂದು ಆಕ್ಸಿಡೆಂಟ್ ನಿಂದ ರೇಸಿಂಗ್ ಜಗತ್ತಿಗೆ ಗುಡ್ ಬೈ ಹೇಳ್ತಾನೆ. ಆದ್ರೆ ಮುಂದೊಂದು ದಿನ ಫ್ಯಾಮಿಲಿಗೆ ಬರೋ ಪ್ರಾಬ್ಲಮ್ ನಿಂದಾಗಿ ಮತ್ತೆ ಅದೇ ಟ್ರ್ಯಾಕ್ ಎಂಟ್ರಿ ಕೊಟ್ಟು ಅಪ್ಪನ ಕನಸನ್ನ ಹೇಗೆ ನನಸು ಮಾಡ್ತಾನೆ ಅನ್ನೋ ಎಮೋಷನಲ್ ಆಕ್ಷನ್ ಕತೆ ಇರೋದು ಬೈಕರ್. ಸಿನಿಮಾದಲ್ಲಿ ಬರೋ ಹೈ ಸ್ಪೀಡ್ ಮೋಟಾರ್ ಕ್ರಾಸ್ ಬೈಕ್ ರೇಸಿಂಗ್ ಸೀನ್ ಗಳಂತೂ ಪಕ್ಕಾ ಗೂಸ್ ಬಂಪ್ಸ್ ಗ್ಯಾರಂಟಿ. ಈ ಸ್ಪೋರ್ಟ್ಸ್ ಡ್ರಾಮಾವನ್ನ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದು. ಸತಿ ಲೀಲಾವತಿ ಹೊಸದಾಗಿ ಮದುವೆಯಾಗಿ ಮುದ್ದಾಗಿ ಸಂಸಾರ ಮಾಡ್ತಿರೋ ಗಂಡ ಹೆಂಡತಿಯ ನಡುವಿನ ಸ್ವೀಟ್ ಜಗಳ ಹಾಗೂ ಮನೆಯಲ್ಲಿ ನಡೆಯುವ ಹೆಂಡತಿಯ ದರ್ಬಾರ್ನ ಸುತ್ತ ಈ ಕತೆ ಸಾಗುತ್ತೆ. ಇವರ ರೊಮ್ಯಾಂಟಿಕ್ ಲೈಫ್ಗೆ ಮತ್ತೊಬ್ಳು ಎಂಟ್ರಿ ಆದಾಗ ಶುರುವಾಗೋ ಲವ್ ಟ್ರಯಾಂಗಲ್, ಕನ್ಫ್ಯೂಷನ್ ಮತ್ತು ಎಮೋಷನಲ್ ಡ್ರಾಮಾಗಳನ್ನ ಸಖತ್ ಕಾಮಿಡಿಯಾಗಿ ತೋರಿಸಿದ್ದಾರೆ. ತೆಲುಗಿನ ಈ ರಾಮ್ ಕಾಮ್ ಸಿನಿಮಾವನ್ನ ನೀವು ಕನ್ನಡದಲ್ಲಿ ಕೂಡ ನೋಡ್ಬೇಕು ಅಂದ್ರೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡಬಹುದು. ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಈ ಸಿನಿಮಾ ಸ್ಟ್ರೀಮ್ ಆಗ್ತಿದೆ. ಆದ್ರೆ ತಮಿಳು, ತೆಲುಗು, ಹಿಂದಿಯಲ್ಲಿ ಮಾತ್ರ. ಆಡು 3 ಇದು ಮಲಯಾಳಂನ ಫ್ಯಾಂಟಸಿ ಕಾಮಿಡಿ ಸಿನಿಮಾ. ಲೋಕಲ್ ಹೀರೋ ಶಾಜಿ ಪಪ್ಪನ್ ಮತ್ತು ಅವರ ಗ್ಯಾಂಗ್ ಒಂದು ಹಳೆ ಸೇತುವೆಯ ಗುಜರಿ ಎತ್ತೋಕೆ ಹೋದಾಗ ಅಲ್ಲಿ ಸಿಕ್ಕ ಮ್ಯಾಜಿಕಲ್ ನಿಂದ ದೊಡ್ಡ ಟೈಮ್ ಟ್ರಾವೆಲ್ ರಾದಂತವೇ ಶುರುವಾಗುತ್ತೆ. ಈ ಗಲಾಟೆಯಲ್ಲಿ ನಮ್ಮ ಪಾಪನ್ 18ನೇ ಶತಮಾನದ ಯುದ್ಧ ಕಾಲಕ್ಕೆ ಹೋದ್ರೆ ಆ ಕಾಲದ ರಾಜ ಈ ಕಾಲಕ್ಕೆ ಬಂದು ಫಿಟ್ ಆಗಿ ಶುರುವಾಗೋ ಕನ್ಫ್ಯೂಷನ್ ಕಾಮಿಡಿನೇ ಈ ಸಿನಿಮಾದ ಅಸ್ಲಿ ಕಿಕ್. 3 ಬೇರೆ ಬೇರೆ ಟೈಮ್ ಲೈನ್ ಗಳಲ್ಲಿ ನಡೆಯುವ ಈ ಟೈಮ್ ಸ್ವಾಪ್, ಕನ್ಫ್ಯೂಷನ್, ಹೈ ವೋಲ್ಟೇಜ್ ಆಕ್ಷನ್ ಹಾಗೂ ನಾನ್ ಸ್ಟಾಪ್ ಕಾಮಿಡಿಯಿಂದ ಈ ಸಿನಿಮಾ ನಿಮ್ಮನ್ನ ಫುಲ್ ಎಂಟರ್ಟೈನ್ಮೆಂಟ್ ಮಾಡೋದಂತೂ ಪಕ್ಕಾ. ಈ ಸಿನಿಮಾವನ್ನ ನೀವು ZEE5 ನಲ್ಲಿ ನೋಡಬಹುದು. ಇವುಗಳ ಜೊತೆ ತಳಪತಿ ವಿಜಯ್ ಅವರ ಶಿವಕಾಶಿ ಸಿನಿಮಾ 4K ವರ್ಷನ್ ಈಗ ಸಿಂಪ್ಲಿ ಸೌತ್ ಆಪ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ತಮಿಳ್ನ ಕಾದಲರ್ ದಿನಂ 4K ರೀಮಾಸ್ಟರ್ಡ್ ವರ್ಷನ್ ಕೂಡ ಸಿಂಪ್ಲಿ ಸೌತ್ ನಲ್ಲಿ ಸ್ಟ್ರೀಮ್ ಆಗ್ತಿದೆ. ಇಷ್ಟೇ ಅಲ್ಲದೆ ತೆಲುಗಿನ ಬ್ಯಾಡ್ ಬಾಯ್ ಕಾರ್ತಿಕ್ ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮ್ ಆಗ್ತಿದೆ. ಅನಗನಗ ಮತ್ತು ವಾಣಿನ ರಾಣಿ ಸಿನಿಮಾಗಳು ETV ವಿನ್ ನಲ್ಲಿ ರಿಲೀಸ್ ಆಗಿವೆ. ಇದಿಷ್ಟು ಮೇ ತಿಂಗಳಿನಲ್ಲಿ OTT ಗೆ ಬಂದಿರೋ ಸಿನಿಮಾಗಳ ಲಿಸ್ಟ್. ಇದೇ ತರ OTT ರೆಕಮೆಂಡೇಶನ್ಸ್ ಬಗ್ಗೆ ವಿಡಿಯೋ ಮಾಡ್ತಿರ್ತೀವಿ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.